ಆವ್, ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳಬೇಕು. ಆಕ್ಸ್, ಎ, ಆಸ್. ಸೊ ಇಲ್ಲಿ ನಾನು ಬೇರೆ ನಿಮಗೆ ಕಲರ್ ಚೇಂಜ್ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬೇರೆ ಕಲರಲ್ಲಿ ಬೇರೆ ಕಲರಲ್ಲಿ ಇರೋದು ಅದು ಸೌಂಡ್ ಚೇಂಜ್ ಇದೆ ಅಂತ ಅರ್ಥ. ಅದು ಡಿಫ್ರೆಂಟ್ ಬ್ಲೆಂಡಿಂಗ್ ಸೌಂಡ್ಸ್. ಅದು ನಾವೇನು ಅನ್ಕೊಂಡಿದ್ದೀವಿ ಆ ಥರ ಬರಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಅದೇನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎಪ್, ಎಕ್ವಾ, ಎರ್, ಎಸ್, ಎಟ್, ಎಮ್. ಇ ಡಬ್ಲ್ಯೂ ಬಂದಾಗ ಎರಡು ಸೌಂಡ್ ಬರುತ್ತೆ, ಉ ಮತ್ತು ಯು ಅಂತ ಬರುತ್ತೆ. ಎಕ್ಸ್, ಇ ವೈ ಬಂದಾಗ ಇ ಮತ್ತು ಎ ಅಂತ ಬರುತ್ತೆ, ಎಸ್, ಎಸ್. ಹಾಗೆ ಐ, ಬಿ, ಇಬ್, ಇಕ್, ಇಡ್, ಇಫ್, ಇಗ್, ಇಜ್, ಇಕ್, ಇಲ್, ಇಮ್, ಇನ್. ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಕ್ಷರಗಳನ್ನು ಕೂಡಿಸೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಬೇಸಿಕಲಿ ಅಕ್ಷರಗಳು ಕನ್ನಡದಲ್ಲಿ, ಕನ್ನಡದಲ್ಲಿ ನಮಗೆ ಒಂದೊಂದು ಅಕ್ಷರಗಳನ್ನು ಡೈರೆಕ್ಟಾಗಿ ಕೂಡಿಸೋದಾಯಿತು. ಕಾಗುಣಿತ ಗೊತ್ತಿದ್ರೆ ಕಾಗುಣಿತ ಕೂಡಿಸ್ಬೋದು, ಇಲ್ಲ ಒತ್ತಕ್ಷರ ಗೊತ್ತಿದ್ರೆ ಒತ್ತಕ್ಷರ ಬರಿಬೋದು ಅಲ್ವಾ. ಇಂಗ್ಲೀಷಲ್ಲಿ ಹಂಗೆ ಬರಲ್ಲ. ಇಂಗ್ಲೀಷಲ್ಲಿ ನಮಗೆ ಬ್ಯಾನ್ ಅಂತ ಹೇಳಿದ್ರೆ ಫಸ್ಟ್ ಸೌಂಡ್ ಏನು? ಬ್ಯಾ. ಬ್ಯಾ ಅನ್ನಕ್ಕೆ ಒಂದೇ ಅಕ್ಷರ ಇದೆಯಾ? ಇಲ್ಲ, ಎರಡು ಅಕ್ಷರ ಇದೆ. ಅದರಲ್ಲಿ ಯಾವುದು? ಬಿ ಇನ, ಬಿ ಎನ, ಬಿ ಯುನ, ಬಿ ಓನ ಅಂತ ನಮಗೆ ಗೊತ್ತಿಲ್ಲ. ಬ್ಯಾ ಅಂತ ಹೇಳಿದಾಗ ಏನು ಬರಿತೀವಿ? ಬ, ಆ. ಕ್ಯಾಪ್, ಕ್ಯಾ ಅಂತ ಹೇಳಿದಾಗ ಕ, ಆ. ರ್ಯಾ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ರ್, ಆ, ರಾ, ಈ ಥರ. ಇದು ಬರವಣಿಗೆ, ಬರೆಯೋದು, ರೈಟಿಂಗ್. ಸೊ ಓದೋದು ಒಂದು, ಬರಿಬೇಕಾದ್ರೆ ನಮಗೆ ಅಕ್ಷರಗಳ ಗೊತ್ತಿರಬೇಕು. ರ್, ಆರ್, ಆ, ಎ, ರಾ. ಸೊ ಆರ್, ಎ, ರಾ. ಸ್ಯಾ, ಈಗ ನಾನು ಸ್ಯಾ ಅಂತ ಹೇಳ್ತೀನಿ, ಎಸ್, ಎ. ಮ್ಯಾ, ಎಂ, ಎ. ನ್ಯಾ, ಎನ್, ಎ. ಟ್ಯಾ, ಟಿ, ಎ ಅಲ್ವಾ. ಅದೇ ನಾನು ಏನ ಫಸ್ಟಿಗೆ ಹೇಳಿದ್ರೆ ಆಕ್, ಆಬ್ ಅಂತ ಹೇಳ್ತೀನಿ, ಎ, ಬಿ. ಆಕ್, ಎ, ಸಿ. ಎ, ಎಂ. ಎ, ಎನ್ ಅಲ್ವಾ. ಸೊ ಬರಿಬೇಕಾದ್ರೂ ಓದಬೇಕಾದ್ರೂ ಕರೆಕ್ಟಾಗಿ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು ಅಕ್ಷರಗಳ ಉಚ್ಚಾರಣೆ. ಸೊ ಇದು ಬೇಸಿಕ್ಕಿಂದನೇ, ಇದು ಸ್ವಲ್ಪ ಗಟ್ಟಿ ಆದ್ರೆ ನಿಮಗೆ ಮತ್ತೆ ಹೋಗ್ತಾ 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 ಈಸಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಅರ್ಥ ಆಯ್ತಲ್ವಾ? ಇಲ್ಲಿ ವಿಚಿತ್ರವಾಗಿ ಸ್ವಲ್ಪ ಸೌಂಡ್ ಚೇಂಜ್ ಆಗೋದು ಯಾವುದು ಅಂತ ಹೇಳಿದ್ರೆ ಇದು. ಇಲ್ಲಿ ನಾವು ಅನ್ಕೊಂಡಂಗೆ ಅಕ್ಷರಗಳು ಇರಲ್ಲ. ಓಕೆ, ಸೊ ಎ ಉಚ್ಚಾರಣೆ ಎ ಡಬ್ಲ್ಯೂ. ಈಗ ಎ ಡಬ್ಲ್ಯೂ ಇದೆ, ಎ ನ ಆ ಅಂತ ಹೇಳ್ತೀವಿ, ಡಬ್ಲ್ಯೂ ಉಚ್ಚಾರಣೆ ಏನು ಹೇಳಿದೆ ನಾನು? ವ ಅಂತ ಹೇಳಿದೆ. ಸೊ ಇದನ್ನ ಆವ್ ಅಂತ ಓದ್ಬೇಕಾ? ಇಲ್ಲ, ತಪ್ಪದು. ಆವ್ ಅಂತ ಆಲ್ರೆಡಿ ನಮಗೆ ಎ ವಿ ಬಂದಾಗ ಆವ್, ಆ, ವ ಅಂತ ಓದ್ತೀವಿ. ಸೊ ಎ ಡಬ್ಲ್ಯೂ ಒಟ್ಟಿಗೆ ಬಂದಾಗ ನಾವು ಅದನ್ನ ಆ ಅಂತ ಓದ್ಬೇಕು. ಅಂದ್ರೆ ಓ ಸೌಂಡ್ ಏನಿದೆ ಆ ಅಂತ ಓದ್ಬೇಕು. ಆ. ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಎ ಡಬ್ಲ್ಯೂ ಆ, ರ್, ಆ, ರಾ. ರ್, ಆ, ರಾ. ಅಂದ್ರೆ ನೀವು ಕೇಳ್ಬೋದು, ಸರ್ ಇದು ಆರ್ ಓನು ರಾ ಅಲ್ವಾ? ಎಸ್, ಆರ್ ಓ ಇಸ್ ಈಕ್ವಲ್ ಟು ರಾ, ಆರ್ ಎ ಡಬ್ಲ್ಯೂ ಇಸ್ ಈಕ್ವಲ್ ಟು ರಾ. ಇವೆರಡು ಒಂದೇ ಉಚ್ಚಾರಣೆ. ಆದ್ರೆ ಆರ್ ಓ ಅಂತ ಕಂಪ್ಲೀಟ್ ಆಗಲ್ಲ. ಆರ್ ಓ ಆದ್ಮೇಲೆ ಯಾವ್ದಾದ್ರು ಒಂದು ಅಕ್ಷರ ಇರಲೇಬೇಕು. ಆರ್ ಓದು ಉಚ್ಚಾರಣೆ ರಾನೇ ಇರ್ಬೋದು, ಆದ್ರೆ ಈ ಪದದ ಅರ್ಥ ಬೇರೆ. ಇದು ಪದ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ಅಕ್ಷರ ಹಾಕಿದ್ರೆ ಮಾತ್ರ ಕಂಪ್ಲೀಟ್ ಆಗೋದು. ಓಕೆ, ಆರ್ ಎ ಡಬ್ಲ್ಯೂ, ರಾ, ರಾ. ಸೇಮ್, ಸಾರಿ, ನಾನು ತಪ್ಪು ಹೇಳಿದೆ. ರಾ ಅಲ್ಲ, ಇದು ರಾ, ಇದು ರಾ, ಎರಡು ಒಂದೇ ತರ ಉಚ್ಚಾರಣೆ. ಅರ್ಥ ಆಗ್ತಿದೆಯಾ? ಸೊ ಇಷ್ಟೇ ನೀವು ಮಾಡಬೇಕಾಗಿರೋ. ಆಮೇಲೆ ಚೇಂಜ್ ಎಲ್ಲ ಇದನ್ನ ಹೇಳ್ತೀನಿ ನೋಡಿ. ಓಕೆ, ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ. ಆಲ್ರೈಟ್, ಈಗ ನಾನೇನು ಹೇಳ್ತಾ ಇದ್ದೆ ನಿಮಗೆ, ಅಕ್ಷರಗಳನ್ನು ಕೂಡಿಸ್ಬೇಕಾದ್ರೆ ಬಹಳ ಹುಷಾರಾಗಿ ನಾವು ಅದನ್ನ ಪ್ರೊನೌನ್ಸಿಯೇಷನ್, ಅದರ ಉಚ್ಚಾರಣೆ ಏನು ಅನ್ನೋದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಈಗ ನಾನು ಹೇಳಿದೆ ಎ ಡಬ್ಲ್ಯೂ ಅಂತ ಬಂದಾಗ ಅದನ್ನ ನಾವು ಎ ಡಬ್ಲ್ಯೂ ಒಂದೊಂದು ಸಪರೇಟ್ ಆಗಿ ಹೇಳಂಗಿಲ್ಲ, ಎರಡೂ ಸೇರಿ ಒಂದು ಉಚ್ಚಾರಣೆ ಬರುತ್ತೆ, ಒಂದು ಆ. ಉದಾಹರಣೆಗೆ ಇಲ್ಲಿ ಆರ್ ನ ಸಪರೇಟ್ ಆಗಿ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ರ್. ಎರಡು ಆವ್, ರ್ಯಾವ್ ಅಂತ ಹೇಳಲ್ಲ, ರಾ, ಲಾ, ಸಾ. ಸೊ ಎ ವೈ ಬಂದಾಗ ಏನ್ ಹೇಳ್ತೀವಿ? ಎ.
ಎ ವೈ ಬಂದಾಗ ಏನು ಹೇಳ್ತೀವಿ ಎ. ಸೊ ಪಿ ನ ಪ ಅಂತ ಹೇಳ್ತೀವಿ, ಎ ವೈ ನ ಎರಡು ಸೇರಿ ಪೈ. ಆರ್ ನ ರ್ ಅಂತ ಹೇಳ್ತೀವಿ, ಎ ವೈ ನ ರೈ. ಹಾಗೆ ಸೈ, ಪೈ ರೈ ಸೈ. ನೆಕ್ಸ್ಟ್ ಇ ಡಬ್ಲ್ಯೂ, ಇ ಮತ್ತೆ ಡಬ್ಲ್ಯೂ ಒಟ್ಟಿಗೆ ಬಂದಾಗ ಒಂದು ಉ ಅಂತ ಆಗಬೇಕು ಅಥವಾ ಯು ಅಂತ ಆಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಎಫ್ ನ ಸಪರೇಟ್ ಆಗಿ ಹೇಳ್ತೀವಿ, ತಿಳ್ಕೊಳ್ಳಿ. ಇ ಡಬ್ಲ್ಯೂ ಯು, ಯು ಯು. ವಿ ಐ ನ ವಿ ಅಂತ ಹೇಳ್ತೀವಿ, ಇ ಡಬ್ಲ್ಯೂ ನ ಹೇಳ್ತೀವಿ ವ್ಯೂ, ವ್ಯೂ. ಕೆ ಇ ವೈ, ಇ ವೈ ನ ಒಟ್ಟಿಗೆ ಹೇಳ್ತೀವಿ, ಕೆ ನ ಖ, ಇ ವೈ ನ ಇ, ಕಿ. ಸೊ ಡಿ ಒ ಎನ್, ಡಿ ಒ ಡಾ, ಎನ್ ಡಾನ್, ಕ ಇಲ್ಲಿ ಡಾನ್ ಸಪರೇಟ್ ಆಗಿ ಹೇಳಿ, ಕೀ ಸಪರೇಟ್ ಆಗಿ ಹೇಳಿ, ಡಾಂಗ್ ಕೀ. ಅಂದ್ರೆ ಇ ವೈ ಇ ಅಂತ ಬರ್ತಾ ಇದೆ ಸೌಂಡ್. ಕಾಂಬಿನೇಷನ್ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಇ ವೈ, ಇ ವೈ ಬಂದಾಗ ಎ ಅಂತ ಬರುತ್ತೆ, ಇ ವೈ ಬಂದಾಗ ಎ ಅಂತ ಬರುತ್ತೆ ನೋಡಿ. ಇದು ಟಿ ಎಚ್, ಟಿ ಎಚ್ ನೆನ್ಪಿಟ್ಕೊಳ್ಳಿ. ಇಂಗ್ಲಿಷಲ್ಲಿ ಟಿ ಎಚ್ ಬಂದಾಗ ಟಿ ಎಚ್ ಗೆ ಎರಡು ಸೌಂಡ್ ಇದೆ, ಒಂದು ಥ, ಇನ್ನೊಂದು ದ. ಇವೆರಡು ಸೌಂಡ್ ಇದೆ. ಓಕೆ, ಟಿ ಎಚ್ ಬಂದಾಗ ಎರಡು ಸೌಂಡ್ ಇದೆ, ಥ ಮತ್ತೆ ದ. ಅದಕ್ಕೆ ನಾವು ಡೈಗ್ರಾಫ್ಸ್ ಅಂತ ಹೇಳ್ತೀವಿ, ಅದು ನೆಕ್ಸ್ಟ್ ಪಾಠ ಇದೆ, ಅವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಟಿ ಎಚ್ ನ ನಾವು ದ, ಸೊ ಟಿ ಎಚ್ ದ, ಎ ದೈ. ಪಿ ಆರ್ ಪ್ರ, ಎ ಪ್ರೈ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ಮುಂದೆ ನಿಮಗೆ ನೆಕ್ಸ್ಟ್ ಅಕ್ಷರಗಳನ್ನ ದೊಡ್ಡ ದೊಡ್ಡ ಅಕ್ಷರ ಕೂಡಿಸ್ಬೇಕಾದ್ರೆ ಅದು ಗೊತ್ತಾಗುತ್ತೆ ನಿಮಗೆ. ಬಟ್ ಇಲ್ಲಿ ಈ ವೈ ಬಂದ್, ಎಸ್ ಹೇಳಿ, ಯಾವುದು? ನಿಮ್ ಪ್ರಶ್ನೆ ಅರ್ಥ ಆಗಿಲ್ಲ ನನಗೆ. ಅಭಿಷೇಕ್ ಹೇಳಿ. ವಿಡಿಯೋ ಆಫ್ ಆಗಿದೆ. ಓಕೆ, ಸೊ ನಾನು ಇದನ್ನ ಇನ್ನೊಂದ್ಸಲ ಹೇಳ್ತೀನಿ. ಅವ್ರು ಕೇಳಿರೋ ಪ್ರಶ್ನೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಆಫ್ ಆಗಿತ್ತು. ಸೊ ಅವ್ರು ಕೇಳಿರೋ, ಅಭಿಷೇಕ್ ಕೇಳಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬರೆಯೋದು ಹೇಗೆ, ನಮಗೆ ಹೆಂಗ್ ಗೊತ್ತಾಗುತ್ತೆ? ಎ ಡಬ್ಲ್ಯೂನೇ ಬರೀಬೇಕು. ಬಿಕಾಸ್ ನಾನು ಹೇಳಿದ್ದೀನಿ, ಎ ಡಬ್ಲ್ಯೂ ಸೌಂಡು, ಎ ಡಬ್ಲ್ಯೂ ಸೌಂಡು, ಇದು ಓ ಸೌಂಡು, ಎ ಯು ಸೌಂಡು ಎಲ್ಲ ಒಂದೇನೆ. ಇಂಗ್ಲೀಷಲ್ಲಿ ಇದೇ ಸಮಸ್ಯೆ. ಅದು ನಾವು ತಿಳ್ಕೊಂಡಿರ್ಬೇಕು, ವಿಷಯಗಳು ತಿಳ್ಕೊಂಡ್ರೆ. ಎ ಡಬ್ಲ್ಯೂ ಅಂತ ಬಂದಾಗ ಆ ಅಂತ ಹೇಳ್ತೀವಿ. ಬಟ್ ಅದನ್ನ ಕೊನೆಯಲ್ಲಿ ನಾವು ಒಂದು ಪದನ ಕೊನೆಯಲ್ಲಿ ಓ ಅಲ್ಲಿ ನಿಲ್ಸಲ್ಲ. ನಿಲ್ಸಿದ್ರೆ ಅದು ಓ ಅಥವಾ ಉ ಅಂತ ಆಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಇದು ಗೋ, ಇದು ಸೋ, ಇವೆರಡು ಗೋ ಸೋ. ಇದು ಟೋ ಬರಲ್ಲ, ಟು ಅಂತ ಹೇಳ್ತೀವಿ, ಟು. ಓಕೆ, ಬಟ್ ಇಲ್ಲಿ ನಾವು ಇಲ್ಲಿ ಆ ಅಂತ ಹೇಳಲ್ಲ. ಕೊನೆಯಲ್ಲಿ ಆ ಸೌಂಡ್ ಬರೋದಿಲ್ಲ. ಬರುತ್ತೆ, ಸೌಂಡ್ ಬರುತ್ತೆ. ಕೊನೆಯಲ್ಲಿ ಓ ಅಕ್ಷರ ಬಂದು ಆ ಅಂತ ಬರೋದಿಲ್ಲ. ಕೊನೆಯಲ್ಲಿ ಆ ಅಂತ ಬಂದ್ರೆ ಎ ಡಬ್ಲ್ಯೂ ಹಾಕಬೇಕು. ಅದೇ ಇದು ರಾ, ಲಾ, ಸಾ. ಓಕೆ, ಕೊನೆಯಲ್ಲಿ ಲಾ, ಕೊನೆಯಲ್ಲಿ ನೋಡಿ ಗಮನಿಸಿ, ಕೊನೆಯಲ್ಲಿ ಆ ಅಂತ ಸೌಂಡ್ ಬಂದ್ರೆ, ಕೊನೆಯಲ್ಲಿ ಆ ಅಂತ ಸೌಂಡ್ ಬಂದ್ರೆ ಇಟ್ ಈಸ್ ಆಲ್ವೇಸ್ ಎ ಡಬ್ಲ್ಯೂ. ನೆನ್ಪಿಟ್ಕೊಳ್ಳಿ, ಪದದ ಕೊನೆಯಲ್ಲಿ ಆ ಅಂತ ಸೌಂಡ್ ಬಂತಾ ಅದು ನಿಮಗೆ ಎ ಡಬ್ಲ್ಯೂನೇ ಆಗಿರುತ್ತೆ. ಇದನ್ನ ನಾನು ಫೋನೋಗ್ರಾಮ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಅದರದೇ ಸಪರೇಟ್ ಪಾಠ ಇದೆ. ಓಕೆ, ಅರ್ಥ ಆಯ್ತಲ್ವಾ? ಈಗ ಇದು ಕನ್ನಡ ಇಂಗ್ಲಿಷ್ ಇಬ್ಬರಲ್ಲ ಸರ್, ಇಂಗ್ಲಿಷ್ ಕನ್ನಡ ಇದೆ ಇಬ್ಬರಲ್ಲ ಸರ್, ಕಾಫಿ ಕಟ್ಟ ಆತರ ಬರೋದು ಬರುತ್ತೆ. ಇಂಗ್ಲಿಷ್ ಕನ್ನಡ, ಇಂಗ್ಲಿಷ್ ಕಾಫಿ ಕಟ್ ಬರುತ್ತಲ್ಲ ಸರ್, ಅದು ಬರಲ್ವಾ? ಇಂಗ್ಲಿಷ್ ಬರಲ್ವಾ? ಓದಕ್ ಬರ್ಬೇಕಂದ್ರೆ ಅದು ಕಲಿಬೇಕಾ ಇಲ್ಲ ಡೈರೆಕ್ಟ್ ಆಗಿ ಈ ತರ ಕಾಗುಣಿತ ಕೇಳ್ತಾ ಇದ್ದೀರಾ? ಇಂಗ್ಲಿಷ್ ಕಲಿಬೇಕಾ ಇಲ್ಲ ಇದೇ ತರ ಡೈರೆಕ್ಟ್ ಆಗಿ ಓದಿ ಬರಬಹುದು ಅಂತ ಕೇಳಿ. ಕಾಗುಣಿತಾನೆ ತಾನೆ ಇದು, ಇದೇ ಕಾಗುಣಿತ ನಿಮಗೆ. ಬ್ಯಾ, ಕ್ಯಾ, ಡ್ಯಾ, ಫ್ಯಾ ಇದೇ ಕಾಗುಣಿತ. ನಾವು ಈಗ ಕಾಗುಣಿತ ನೀವು ಸ್ಪಷ್ಟವಾಗಿ ನೋಡ್ಬೇಕಾದ್ರೆ ಈಗ ಎಲ್ಲ ಸ್ವರಗಳು ಬರ್ಬೇಕಂದ್ರೆ ಇಲ್ಲಿ ಬರುತ್ತೆ ನೋಡಿ. ಬ್ಯಾ, ಬೆ,